ನಮ್ಮ ಇಂಡಿಯನ್ನ ಕಾಯೋಕ್ಕೆ ಮಿಲ್ಟ್ರಿ ಹೆಂಗೋ ನಿಮ್ಮ ಜಮೀನ ಕಾಯೋಕ್ಕೆ ನಾವಾಗ ಫೆನ್ಸಿಂಗ್ ಕೂಡ ಹಂಗೆ. ನಾವು ಫೆನ್ಸಿಂಗ್ ಹಾಕ್ತಾರೆ 10 CC ಕ್ಯಾಮ್ರಾ ಇದ್ದಂಗೆ 10 ಜನ ಸೆಕ್ಯೂರಿಟಿ ಇದ್ದಂಗೆ ಸರ್. ನಾವು 4 ಎಕರೆ ಪ್ಲಾಟ್ ಇದೆ ಫುಲ್ಲು. ಎಲ್ಲ ನಮ್ಮ ಫ್ರೆಂಡ್ ಕೈಯಲ್ಲಿ ಹಾಕ್ಸಿರೋದು ಎಲ್ಲ ಕಡಿಮೆ ರೇಟಲ್ಲಿ ಹಾಕ್ಕೊಡ್ತಾರೆ, ನೀಟಾಗಿ ಹಾಕ್ಬಿಟ್ಟು ಹೋಗ್ತಾರೆ. 3 ದಿನದಲ್ಲಿ ಹಾಕಿದ್ದಾರೆ ಇದೆಲ್ಲ ಫುಲ್ಲು. ಸರ್ ನಮ್ಮಷ್ಟು ಕಮ್ಮಿ ಬೆಲೆಗೆ ಕ್ವಾಲಿಟಿಯಾಗೆ ಇಷ್ಟು ನೀಟಾಗಿ ಹಾಕೊಡೋದು ಯಾರು ಇಲ್ಲ ಸರ್. ಇಡೀ ಕರ್ನಾಟಕದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಸರ್, ಎಲ್ಲರಿಗೂ ಬೇಕಾದ್ರೆ ನ್ಯೂಸ್ ಕೊಡಿ ಸರ್. ಈ ಥರ ಕ್ವಾಲಿಟಿಯಾಗೆ ಕಮ್ಮಿ ಬೆಲೆಗೆ ಯಾರು ಹಾಕೊಡಲ್ಲ ಸರ್. ಸರ್ 4 ಎಕರೆ ಜಮೀನು ಇದೆ ಸರ್, ಬರೀ 3 ದಿನ ಸರ್ ಹಾಕಿರೋ ಸರ್ ಅಷ್ಟೇ ಸರ್. 100 ಜನ ಲೇಬರ್ ಇದೆ ಸರ್ ನಮ್ಮ ಹತ್ರ ಸರ್. ಕಮ್ಮನ ಅಷ್ಟೇ ಸರ್, ಇಮಿಡಿಯೇಟ್ಲಿ ಯಾವ ಟೈಮ್ ಬೇಕು ಆ ಟೈಮಿಗೆ ಬರುತ್ತೆ ಸರ್ ನಮ್ಮ ಹತ್ರ ಸರ್. ಫೆನ್ಸಿಂಗ್ ಹಾಕೋದ್ರಲ್ಲಿ ನಂತರ ನಿಸ್ಸಿಮ ಯಾರಿಲ್ಲ ಸರ್. ಸರ್ ನಿಮ್ಮ ಜಮೀನು ಇದೆಯಾ, ನಿಮ್ಮ ಲ್ಯಾಂಡ್ ಇದೆಯಾ, ನಿಮ್ಮ ತೋಟದ ಮನೆ ಇದೆಯಾ ಸರ್, ಅಂಥವ್ರು ನೀವು ವೀಡಿಯೋ ನೋಡಲೇಬೇಕು ಸರ್. ಇದು ಒಂದು ನಾಯಿ ಮರಿನೂ ಬರೋಲ್ಲ, ಒಂದು ಕಾಡು ಪ್ರಾಣಿ ಮತ್ತು ದನ ಕುರಿ ಅವೇನು ಒಳಗೆ ಬರೋಲ್ಲ ನೋಡಿ ಸರ್. ಈ ಥರ ಫೆನ್ಸಿಂಗ್ ಹಾಕೋದು ಯಾರೋ ನೋಡಿದ್ರಿ ಸರ್, ಇದಂತೂ ಸೂಪರಾಗಿ ಹಾಕಿದೆ ಸರ್. ನಾವು ಕೆಲಸ ಮಾಡ್ತಾಯಿದ್ವಿ ಸರ್. ನಮ್ಮ ಬಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು, ನಮ್ಮ ಹೆಸರು ವೆಂಕಟೇಶ್ ಅಂತ ಸರ್. ನಾವು ಮದ್ದೂರು ಕೆಲಸ ಮಾಡ್ತೇವೆ ಸರ್. ನೋಡಿ ಸರ್, ಇದು 4 ಎಕರೆ ಐತೆ. 4 ಎಕರೆ ಬೌಂಡ್ರಿ ಬರೀ 3 ದಿವಸ ಕೆಲಸ ಮಾಡ್ತೀವಿ ಸರ್. ಸರ್ ನೋಡಿ ಸರ್, ಈ ಒಳಗಡೆಯಿಂದ ಇದು ಪೆನ್ಸು ಮತ್ತು ತಂತಿ ಮತ್ತು ಟಾಟಾ ಇವೆಲ್ಲ ಹಾಕ್ತೀವಿ ಸರ್ ನಾವು. ಇದು ಬಂದು ಸರ್, ಈ ಒಳಗಡೆಯಿಂದ ಒಂದು ನಾಯಿ ಮರಿನೂ ಬರೋಲ್ಲ, ಒಂದು ಕಾಡು ಪ್ರಾಣಿ ಮತ್ತು ದನ ಕುರಿ ಅವೇನು ಒಳಗೆ ಬರೋಲ್ಲ. ಬಟ್ ಸರ್ ಈ ಥರ ಕ್ವಾಲಿಟಿಯಾಗಿ ಚೆನ್ನಾಗಿ ಹಾಕ್ಕೊಡ್ತೀವಿ ಸರ್ ನಾವು. ಸರ್ ನಾವು ಬಂದು ಇದು 8 ಅಡಿ ಕಂಬ ಸರ್. ಇದು 8 ಅಡಿ ಕಂಬ 2 ಅಡಿ ಒಳಗೆ ಡೀಪ್ ಹೋಗುತ್ತೆ, ಮತ್ತು 6 ಅಡಿ ಮೇಲ್ಕೊಳಗುತ್ತೆ. ಮೆಸ್ಸು 6 ಅಡಿ ಇದು. ಸಪೋರ್ಟಿಂಗ್ ಕಂಬಗಳಿದೆಲ್ಲ ಹೆಂಗೆ ಸರ್? ಸರ್ ಸಪೋರ್ಟಿಂಗ್ ಕಂಬ ಸರ್ ನೋಡಿ ಸರ್, 8 ಕಂಬಕ್ಕೆ ಡಬಲ್ ಕಂಬ ಹಾಕ್ಸ್ಬೋದು. ಬಟ್ ಅದೇ ಸರ್ ಮೇಯ್ನ್ ಬರೋದು, ಯಾಕೆಂದರೆ ತಂತಿ ಜಾಸ್ತಿ ಅದ್ರ ಬಗ್ಗೆ ಟೈಟಾಗಿ ಹೇಳ್ಕೊಂಡಿರ್ತದೆ. ಅದಕ್ಕೋಸ್ಕರ ಸಪೋರ್ಟಿಂಗ್ ಕಂಬ ಹಾಕ್ಸ್ಲೇಬೇಕು ಸರ್. ಈಗ ಅವ್ರು ಇಷ್ಟ ಹಾಕ್ಸ್ಬೋದು ಇಲ್ಲಾಂದ್ರೆ ಇರ್ಬೋದು, ಅದು ಸೇಫ್ಟಿ ಇರುತ್ತೆ ಸರ್. ಸಪೋರ್ಟಿಂಗ್ ಕಂಬ ಹಾಕ್ಸ್ತೀವಿ ಸರ್. ಓಕೆ ಸರ್, ಈಗ ಇಲ್ಲಿವರೆಗೂ ಎಲ್ಲೆಲ್ಲಿ ಮಾಡಿದ್ದೀರಾ ನೀವು? ಸರ್ ನಾವು ಆಲ್ ಕರ್ನಾಟಕ ಎಲ್ಲ ಕಡೆ ಮಾಡಿದ್ದೀವಿ ಸರ್. ಓಕೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡಿದ್ದೀವಿ ಸರ್. ಮೈಸೂರು, ಮಂಡ್ಯ, ಬೆಂಗಳೂರು, ಮತ್ತು ಹಾಸನ, ಮತ್ತು ಕೋಲಾರ, ಮತ್ತು ಶಿವಮೊಗ್ಗ, ಮಡಿಕೇರಿ, ಕೊಡಗು, ಪ್ರತಿಯೊಂದು ಸೈಡ್ ಮಾಡಿದ್ದೀವಿ ಸರ್ ನಾವು. ತುಂಬ ಜನ ಈಗ ಈ ಥರ ಫೆನ್ಸಿಂಗ್ ಹಾಕಿಸ್ತಾರೆ, ನಿಮ್ಮ ಹತ್ರನೇ ಯಾಕೆ ಹಾಕಿಸ್ಬೇಕು ಜನ? ಸರ್ ಯಾಕೆಂದರೆ ಸರ್ ನೋಡಿ ಸರ್, ನೀವೇ 4 ಎಕರೆ ಸರ್ ಬೌಂಡ್ರಿ ಐತೆ ಸರ್. ಇದು ಬರೀ 3 ದಿವಸಕ್ಕೆ ಫಿನಿಶಿಂಗ್ ಮಾಡಿ ಸರ್. ನೋಡಿ ಸರ್, 4 ಲೈನ್ ತಂತಿ ಮತ್ತು ಟಾಟಾ ತಂತಿ, ಮೆಶ್ಶು ಮತ್ತು ಕಂಬ ಸರ್, ಎಲ್ಲ ನಮ್ಮ ಹತ್ರ ಕ್ವಾಲಿಟಿ ಇರುತ್ತೆ ಸರ್. ಈಗ ಯಾವ್ಯಾವ ಥರ ನೀವು ಹಾಕೋದು ಫೆನ್ಸಿಂಗು? ಸರ್ ನಾವು 9 ಅಡಿಯಿಂದ ಹಾಕ್ತೀವಿ ಸರ್. 9 ಅಡಿ ಕಲ್ಲು ಬೇಕು ಅಂದರೆ ಹಾಕ್ಕೊಡ್ತೀವಿ, 7 ಅಡಿ ಕಲ್ಲು ಹಾಕ್ಕೊಡ್ತೀವಿ, 8 ಅಡಿ ಕಲ್ಲು ಹಾಕ್ಕೊಡ್ತೀವಿ, 6 ಅಡಿ ಕಲ್ಲು ಹಾಕ್ಕೊಡ್ತೀವಿ ಸರ್. ಓಕೆ, ಅಲ್ಲ ಮೆಸ್ ಬೇಡ ಮಾಮೂಲಿ ಇದು ಅಂತಂದ್ರೆ ಮಾಡ್ಕೊಡ್ತೀವಿ ಸರ್. ಮೆಸ್ ಬೇಡ ಅಂದ್ರೆ ಮಾಮೂಲಿ ತಂತಿನೇ ಹಾಕ್ಕೊಡ್ತೀವಿ ಸರ್, ಅದೇನು ತೊಂದರೆ ಇಲ್ಲ ಸರ್. ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿಸ್ಬೋದು ಸರ್. ಸೈಡ್ಗಾಗಲಿ ಅಥವಾ ಹೊಲಗಳಿಗೆ ಇದಕ್ಕೆಲ್ಲ ಯಾಕೆ ಫೆನ್ಸಿಂಗ್ ಹಾಕಿಸ್ಬೇಕು ಸರ್? ನೋಡಿ ಸರ್, ಲಕ್ಷಾಂತರ ರೂಪಾಯಿ ಕೊಟ್ಟು ಜಮೀನು ತಗೊಂಡಿರ್ತಾರೆ, ಬಂದು ಸಿಟಿಯಿಂದ ತಗೊಂಡಿರ್ತಾರೆ. ಬಟ್ ಅಕ್ಕಪಕ್ಕದವರು ಅವರು ಇವ್ರು ಲೋಕಲ್ ಅವ್ರು ಇರ್ತಾರೆ, ಅವ್ರು ಎಲ್ಲೋ ಕೊಟ್ಬಿಟ್ಟು ಹೊಂಟೋಗಿರ್ತಾರೆ. ಪಕ್ಕದವ್ರದ್ದು ಉತ್ಕೊಳ್ಳೋದು, ಅವ್ರ ಜಮೀನು ಉತ್ಕೊಳ್ಳೋದು, ಮತ್ತು ಬೆಲೆ ಬಾಳೋ ವಸ್ತುಗಳು ಏನಾರು ಅಲ್ಲಿ ಹಾಕ್ಬಿಟ್ಟು ಹೋಗಿರ್ತಾರೆ, ಕಿದ್ಕೊಂಡು ಹೊಂಟೋಗಿರ್ತಾರೆ. ಅಷ್ಟೆಲ್ಲ ಟೆನ್ಷನ್ ತಗೊಳ್ಳೋದು ಸರ್. ಕ್ವಾಲಿಟಿಯಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಫೆನ್ಸಿಂಗ್ ಹಾಕ್ಬಿಟ್ಟು ಸರ್, ಒಂದು 2-3 ಲಕ್ಷದಾಗ ಫೆನ್ಸಿಂಗ್ ಮುಗಿಯುತ್ತೆ ಸರ್. ಈಗ ಸಂಪತ್ತೆಲ್ಲ ಹೋದ್ಮೇಲೆ ಕೋಟೆ ಬಾಗಿಲು ಹಾಕೊಂಡಾಗಿ ಸರ್, ಎಲ್ಲ ಹೋದ್ಮೇಲೆ ಸರ್ ಏನು ಸರ್ ಬಾಯ್ ಬಡ್ಕೊಂಡ್ರೆ ಏನು ಸರ್ ಪ್ರಯೋಜನ? ಅದೇನು ಪ್ರಯೋಜನ ಇಲ್ಲ. ಅದಕ್ಕಿಂತ ಮುಂಚೆ ನೀಟಾಗಿ ಫೆನ್ಸಿಂಗ್ ಹಾಕೊಂಡ್ರೆ ಒಳ್ಳೇದಲ್ಲ ಸರ್. ವಿಡಿಯೋ ನೋಡಿ ಫೋನ್ ಮಾಡ್ತಾರೆ. ಹಾಂ ಸರ್. ನಿಮ್ಮನ್ನು ಹೆಂಗೆ ಸಂಪರ್ಕ ಮಾಡಬೇಕು ಸರ್ ನಾವು ಮಾಮೂಲಿ ನಿಮ್ಮ ಇದರಿಂದ ನಂಬರ್ ಹಾಕಿರ್ತೀವಿ, ಅಲ್ಲಿಂದ ಫೋನ್ ಮಾಡಿದ್ರೆ ಸರ್, ನೀವು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಆದರೂ ನಾವು ಬರ್ತೀವಿ ಸರ್. ಬಂದಮೇಲೆ ಸರ್, ನಾವು ಅಲ್ಲಿ ಬಂದಮೇಲೆ ಸ್ವಲ್ಪ ಅಡ್ವಾನ್ಸ್ ಮಾಡಬೇಕಾಗತ್ತೆ. ಮತ್ತು ಕಂಬ ಬಂದಮೇಲೆ ಕಂಬದ ಅಮೌಂಟ್ ಕೊಡಬೇಕಾಗತ್ತೆ. ತಂತಿ ಬಂದಮೇಲೆ ಕಂಬ ನೆಡಬೇಕಾದ್ರೆ ತಂತಿ ಅಮೌಂಟ್ ಕೇಳ್ತೀವಿ, ತಂತಿ ಅಮೌಂಟ್ ಕೊಡಬೇಕಾಗುತ್ತೆ. ಲಾಸ್ಟಲ್ಲಿ ಫೈನಲ್ ಸರ್ ಲೇಬರ್ ಅಮೌಂಟ್ ಕೊಡ್ತೀವಿ ಸರ್. ಈಗ ನಾವು ಮಾಮೂಲಿ ಜಮೀನುಗಳು ಹಾಕ್ತೀವಿ, ಮತ್ತು ಫಾರ್ಮ್ಗೋಸ್ಕರ ಹಾಕ್ತೀವಿ, ಮತ್ತು ಲ್ಯಾಂಡ್ಗಳಿಗೆ ಎಲ್ಲೂ ಹಾಕ್ಕೊಡ್ತೀವಿ ಸರ್ ನಾವು. ಸರ್ ನಾವು 3-4 ಜಾಗದಲ್ಲಿ ಸುಮಾರು ಜಾಗದಲ್ಲಿ ಕೆಲಸ ಮಾಡಿದ್ವಿ. ಬಟ್ 3-4 ಜಾಗದಲ್ಲಿ ಸರ್ ಇದು ಕೆಲಸ ಮಾಡ್ತಾ ಕೆಲಸ ನಿಂತೋಗುತ್ತೆ. ಯಾಕೆಂದರೆ ಈಗ ಜಮೀನು ಕೊಟ್ಟಿರ್ತಾರೆ, ಜಮೀನು ಕೊಟ್ಬಿಟ್ಟು ಅಮೌಂಟ್ ಇಸ್ಕೊಂಡೋಗಿರ್ತಾರೆ. ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗ್ಬಿಡಿ. ಅವ್ರು ಇದ್ದಂಗೆ ಜಮೀನು ವ್ಯಾಪಾರ ಆಯಿತಾ, ವ್ಯಾಪಾರ ಆದಮೇಲೆ ಟೋಕನ್ ಅಡ್ವಾನ್ಸ್ ಆಗುತ್ತೆ ಹಣ, ಮತ್ತು ತಂತಿ ಕಂಬ ಎಲ್ಲ ನೀವೇ ತರಿಸ್ಕೊಡಿ, ಅವ್ರನ್ನೇ ನಿಲ್ಸ್ಕೊಂಡು ಸರ್ ಕೆಲಸ ಮಾಡಿಸ್ಕೊಡಿ ಸರ್ ದಯವಿಟ್ಟು. ಯಾಕೆಂದರೆ ಈಗ ನೀವು ದುಡ್ಡು ಕೊಟ್ಬಿಟ್ಟು ಹೊಂಟೋದ್ಮೇಲೆ ತಿರ್ಗಿ ಅವ್ರು ದುಡ್ಡು ಈಸ್ಕೊಟ್ಮೇಲೆ ಅಕ್ಕಪಕ್ಕದ ಲೋಕಲ್ ಜನ ಬಂದ್ಬಿಟ್ಟು ಇಲ್ಲಿಗಿಂಟ ಹಾಕಬೇಕು 2 ಅಡಿ ಬಿಡಬೇಕು 3 ಅಡಿ ಬಿಡಬೇಕು ಅಂತ ಸರ್. ದಯವಿಟ್ಟು ಆ ಕೆಲಸ ಮಾಡಬೇಡಿ. ದಯವಿಟ್ಟು ನಮ್ಗೆ ಫೋನ್ ಮಾಡಿ, ಇಮಿಡಿಯೇಟ್ಲಿ ಬಂದು ನಾವು ಕಂಬ ಕೊಡ್ತೀವಿ. ಅವರೇ ನಿಲ್ಲಿಸ್ಬಿಟ್ಟು ನಿಮ್ಗೆ ಕೆಲಸ ಮಾಡೋಕೆ ನೀವು ದುಡ್ಡು ಕೊಡೋಕೆ ಮುಂಚೆನೇ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರು ನಿಲ್ಸ್ಕೊಂಡು ಕೆಲಸ ಮಾಡಿಸ್ಕೊಡಿ ಸರ್.